ಅಂಜು ದಂತದ ಗೊಂಬೆಯಂತೆ ಚಪ್ಪರದ ಶಾಸ್ತ್ರಕ್ಕೆ ತಯಾರಾಗಿ ಸೀರೆ ಇಟ್ಟು ಬಂದಳು ಆರಾಧನ ಜೊತೆಗೆ. ಎಲ್ಲರೂ ನೇತ್ರಾಗಿ ಕಾಯುತ್ತಿದ್ದರು. ಅವರ ಕಾಯುವಿಕೆಗೆ ಅಂತ್ಯವೆಂಬಂತೆ ನೇತ್ರ ಪೂಜೆಗೆ ಬಂದಳು. ಮನೆಯ ಮುಂದೆ ಕಂಬ ನೆಟ್ಟರು. ಇಬ್ಬರು ಹುಡುಗಿಯರು ಕಂಬಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಪೂಜೆ ಮಾಡಿ ಶಾಸ್ತ್ರಬದ್ಧವಾಗಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಚಪ್ಪರ ನೆಡುವವರು ಬಂದು ಚಪ್ಪರ ನೆಟ್ಟರು. ಚಪ್ಪರ ಶಾಸ್ತ್ರ ಇದ್ದಿದ್ದರಿಂದ ತರಾವರಿ ಭೋಜನ ಕೂಟವನ್ನು ಏರ್ಪಡಿಸಿದ್ದರು. ಹೋಳಿಗೆ 2-3 ಥರ ಪಲ್ಯ, ಅನ್ನ, ರಸಂ, ಪಲಾವ್, ಹಪ್ಪಳ, ಸಂಡಿಗೆ, ಒಟ್ಟಿನಲ್ಲಿ ಊಟದ ವ್ಯವಸ್ಥೆ ಅಚ್ಚುಕಟ್ಟಾಗಿತ್ತು. ಜೊತೆಗೆ ಚಪ್ಪರ ಶಾಸ್ತ್ರವು ಯಾವುದೇ ತೊಂದರೆಗಳಿಲ್ಲದೆ ನಡೆಯಿತು. ಇನ್ನುಳಿದಿರುವುದು ಕೇವಲ ಬಳೆ ಶಾಸ್ತ್ರ, ಜೊತೆಗೆ ಅರಿಶಿನ ಶಾಸ್ತ್ರ. ಮದುವೆಯ ಇಂದಿನ ದಿನ ಕಿಡ್ನಾಪ್ ಮಾಡಬೇಕೆಂದುಕೊಂಡಿದ್ದರಿಂದ ಆರು, ಅಭಿ ಎಲ್ಲರೂ ಸುಮ್ಮನೆ ಇದ್ದರು. ಫೋನ್ ರಿಂಗಣಿಸಿದ ಶಬ್ದಕ್ಕೆ ಎಚ್ಚರವಾದ ಹಾದಿ ತನ್ನೆದೆ ಮೇಲೆ ಮಲಗಿದ್ದ ಗೊಂಬೆಯನ್ನು ಪಕ್ಕಕ್ಕೆ ಹೊರಳಿಸಿ ಬಾಲ್ಕನಿಗೆ ಎದ್ದು ಬಂದನು. ಏಳು ಪುಟ್ಟ, ಏನೋ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಆರ್ ಯು ಆಲ್ ರೈಟ್? ಎವ್ರಿಥಿಂಗ್ ಈಸ್ ಓಕೆ ಅಲ್ವಾ? ಆಯ್ತಾ ಮಾತನಾಡಿದ್ದು? ಮುಗೀತಾ ನಿನ್ನ ಮಾತು? ಈಗ ನಾನು ಮಾತನಾಡಬಹುದಾ? ಸಾರಿ ಹೇಳು, ಏನು ಅಂತ? ನಾಳೆ ರಾತ್ರಿನೇ ಕಿಡ್ನಾಪ್ ಮಾಡಬೇಕಾಗಿರೋದು, ನೆನಪಿದೆ ತಾನೇ? ಪುಟ್ಟ, ಎಲ್ಲ ನೆನಪಿದೆ. ನೀ ಅದನ್ನೆಲ್ಲ ತಲೆಗೆ ಹಚ್ಚಿಕೊಳ್ಳೋದೇನೂ ಬೇಡ. ನಮ್ಮವರಿಗೆಲ್ಲ ಅಲರ್ಟ್ ಆಗಿರೋಕೆ ಹೇಳು. ಹೇಳಿದ್ದೀನಿ. ಹಾಗಾದರೆ ನೀನು ಇಲ್ಲಿಗೆ ನಾಳೆ ಬಾ. ನನಗೆ ನೀನು ಇದ್ದರೆ ಒಂದು ಧೈರ್ಯ ಬರುತ್ತೆ. ನನಗೆ ಇವರ ಅವತಾರಗಳನ್ನು ನೋಡೋಕ್ಕಾಗ್ತಿಲ್ಲ. ಹಾಗೆ ನಿನಗೆ ಕೆಲವೊಂದು ವಿಷಯಗಳನ್ನು ಹೇಳಬೇಕು. ಅದನ್ನು ಫೋನಲ್ಲಿ ಹೇಳೋಕ್ಕಾಗೋದಿಲ್ಲ. ಬರ್ತಿದ್ದೀಯಲ್ಲ, ಆವಾಗಲೇ ಮಾತಾಡೋಣ ಬಾ. ಸರಿ ಪುಟ್ಟ, ಬಾಯ್. ಮಾರನೆಯ ದಿನ ಅರಿಶಿನ ಶಾಸ್ತ್ರ. 5 ಜನ ಮುತ್ತೈದೆಯರು ಕಳಸ ಹೊತ್ತು ನೆಲ್ಲಿಯನ್ನು ತೊಳೆದು ಅಲ್ಲಿಂದ ನೀರನ್ನು ತಂದು ಹದವಾಗಿ ಕಾಯಿಸಿ ಚಪ್ಪರದ ಮಧ್ಯೆ ಅಂಜು ನೇತ್ರನ ಕೂರಿಸಿ ಮೊದಲಿಗೆ ಜಾನಕಿ ಸರಿತ ಜೋಡಿಗಳು ಬಂದು ಇಬ್ಬರು ಹೆಣ್ಣು ಮಕ್ಕಳಿಗೆ ಕೈಕಾಲುಗಳಿಗೆ ಮುಖಕ್ಕೆ ಅರಿಶಿಣ ಹಚ್ಚಿ ಬಿಸಿ ನೀರೆರೆದು ಅಕ್ಷತೆ ಹಾಕಿ ಆಶೀರ್ವದಿಸಿದರು. ನಂತರ ಆರಾಧನಾ ಅವಳ ಜೊತೆಗೆ ಬಂದ ಮುತ್ತೈದೆಯರು ಅರಿಶಿಣ ಹಚ್ಚಿ ಅಕ್ಷತೆ ಹಾಕಿ ಬಾಯಿ ತುಂಬ ಹರಿಸಿದ್ದರು. ಇತ್ತ ರಾಘು, ಅಭಿ ಎಲ್ಲರೂ ಒಂದೇ ಮನೆಯಲ್ಲಿ ಕೂಡು ಕುಟುಂಬದಂತೆ ಇದ್ದಿದ್ದರಿಂದ ಅವರಿಗೂ ಅಲ್ಲಿಯೇ ಅರಿಶಿಣ ಶಾಸ್ತ್ರವಿತ್ತು. ಹುಡುಗರಿಗೆ ಮಾಡಿದ ಹಾಗೆ ಹುಡುಗರಿಗೂ ಕೈಕಾಲು ಮುಖಕ್ಕೆ ಅರಿಶಿಣ ಹಚ್ಚಿ ಶಾಸ್ತ್ರ ಮಾಡಿ ಮುಗಿಸಿದರು. ಬಳೆ ಶಾಸ್ತ್ರ. ಬಳೆಗಾರರನ್ನು ಕರೆಸಿದ್ದರು. ಮುತ್ತೈದೆಯರೆಲ್ಲರೂ ಬಳೆಗಾರನ ಮಧ್ಯೆ ಕುಳಿತು ಚಂದದ ಬಣ್ಣ ಬಣ್ಣದ ಬಳೆಗಳನ್ನು ತೊಡಿಸಿಕೊಂಡರು. ಆರಾಧನಾ ಎಲ್ಲ ಶಾಸ್ತ್ರಗಳಲ್ಲಿಯೂ ಮುತುವರ್ಜಿಯಿಂದ ಭಾಗವಹಿಸಿ ತಾನೇ ಖುದ್ದಾಗಿ ನಿಂತು ನೋಡಿಕೊಂಡಳು. ರಾಘು ಅತ್ತಿತ್ತ ಓಡಾಡುತ್ತಿದ್ದನು, ಯಾರಿಗೋ ಕಾಲ್ ಟ್ರೈ ಮಾಡುತ್ತಾ. ಅಭಿ ಬಂದವನೇ. ರಾಘು, ಯಾಕೋ ಇಷ್ಟೊಂದು ಟೆನ್ಷನಲ್ಲಿ ಇದ್ದೀಯಾ? ಏನಾಯಿತು? ನನಗೆ ಟೆನ್ಷನ್ ಕೊಡೋಕೆ ಅಂತಾನೆ ಇದ್ದಾರಲ್ಲೋ ನಮ್ಮ ಕಪಿ ಸೈನ್ಯದ ಅಧ್ಯಕ್ಷರು. ಇವರಿಬ್ಬರಿಗೂ ಕಾಲ್ ಮಾಡ್ತಿದ್ದೀನಿ, ಕಾಲ್ ಕನೆಕ್ಟ್ ಆಗ್ತಾನೇ ಇಲ್ಲ. ಯಾರೋ ಅದು? ಇನ್ಯಾರೋ, ಹರ್ಷ ಮತ್ತು ಕಾರ್ತಿಕ್. ಒಬ್ಬ ಉಡುಪಿ, ಇನ್ನೊಬ್ಬ ಹಾಸನ ಅಲ್ಲಿ ಇದ್ದಾರೆ ನೋಡು. ಪಾಪಿಗಳು, ನನ್ನ ಕಾಲ್ಗೆ ಸಿಗ್ತಾನೇ ಇಲ್ಲ. ನನಗೆ ಬರ್ತಿರೋ ಕೋಪಕ್ಕೆ ಇಬ್ಬರು ಸಿಕ್ಕಿದ್ರೆ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಎಂದು ಬೈಯುತ್ತಿದ್ದನು. ಹೌದಾ, ಏನು ಮಾಡ್ತೀಯ ಬ್ರೋ ಎಂದರು ಇಬ್ಬರು ಒಟ್ಟಿಗೆ. ಬ್ರೋ, ನೀವಾ? ನೀವಿಬ್ಬರು ಯಾವಾಗ ಬಂದ್ರಿ? ನಾನು ಆಗ್ಲಿಂದ ಕಾಲ್ಗೆ ಟ್ರೈ ಮಾಡ್ತಿದ್ದೆ, ಕನೆಕ್ಟೇ ಆಗಲೇ ಇಲ್ಲ. ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ನಾವೇ ಬಂದ್ವಿ. ಫೋನ್ ಆಫ್ ಮಾಡಿ. ಇದೆಲ್ಲ ಹಬಿ ಪ್ಲ್ಯಾನ್. ಹೇಗಿತ್ತು ನಮ್ಮ ಸಡನ್ ಎಂಟ್ರಿ? ಥ್ಯಾಂಕ್ ಯು ಹಬಿ. ನನಗಂತೂ ಶಾಕ್ ಆಗ್ತಿದೆ, ನಂಬೋಕೆ ಆಗ್ತಿಲ್ಲ ನೀವಿಬ್ಬರು ಬಂದಿರೋದು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಶಾಕ್ ಆಗಲಿ ಅಂತಾನೆ ತಾನೇ ನಾವು ಹೀಗೆ ಎಂಟ್ರಿ ಕೊಟ್ಟಿದ್ದು. ಹೆಂಗೆ ನಾವು? ನೀನು ಬಿಡು ಬ್ರೋ, ಹಾಗೆ ಇದೆಯಾ, ಸ್ವಲ್ಪನೂ ಬದಲಾಗಿಲ್ವಲ್ಲೋ. ಹರ್ಷ ಬ್ರೋ, ನೀನು ಯಾಕೆ ಹೀಗೆ ನಿಂತಿದ್ಯಾ ನನ್ನ ಒಳ್ಳೆ ವಿಲನ್ ಥರ? ನಿಜವಾಗ್ಲೂ ನೀನು ಇಷ್ಟಪಟ್ಟೆ ನೀನು ಮದುವೆ ಆಗ್ತಿದ್ಯಾ ಎಂದು ಕೇಳಿದ ಗಂಭೀರವಾದ ಮೊಗ ಹೊತ್ತು. ಬ್ರೋ, ಅದು ಇಷ್ಟಪಟ್ಟೆ ಮದುವೆ ಆಗ್ತಿರೋದು. ಡ್ರಾಮಾ ಮಾಡಬೇಡ ರಾಘು. ನಿನ್ನ ಹನಿ, ನಿನ್ನ ಪ್ರೀತಿ ಎಲ್ಲೋಯ್ತು? ನಮ್ಮನ್ನೇನು ಫೂಲ್ ಅಂದುಕೊಂಡಿದೀಯಾ? ನಿನ್ನ ಮಾತನ್ನು ಬೇರೆ ಯಾರಿಗಾದರೂ ಹೇಳು, ನಮಗಲ್ಲ. ಅಪ್ಪನ ಖುಷಿಗೋಸ್ಕರ ಈ ಮದುವೆ ಆಗ್ತಿದ್ಯಾ? ಮುಂದೆ ಲೈಫ್ ಲಾಂಗ್ ಆ ಜಗಳ ಗಂಟಿ ದುರಹಂಕಾರಿ ಜೊತೆ ಹೇಗೆ ಇರ್ತೀಯಾ? ಬ್ರೋ, ಎಲ್ಲ ನನ್ನ ಹಣೆ ಬರಹ, ಹೋಗಲಿ ಬಿಡು. ಹರ್ಷ ಬ್ರೋ, ನಿಧಿ ಹತ್ತಿಗೆ ಮಕ್ಕಳು ಎಲ್ಲಿ? ಮಕ್ಕಳನ್ನು ಕರ್ಕೊಂಡು ಬಂದಿಲ್ಲ ಬ್ರೋ, ಜರ್ನಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಅದಕ್ಕೆ ನಾನು ನಿಧಿ ಇಬ್ಬರೇ ಬಂದಿದ್ದೀವಿ. ನಿಧಿ ನಿನ್ನ ತಂಗಿ ಜೊತೆ ಹರಟೆ ಹೊಡಿತಿದ್ದಾಳೆ.
ಈ ನನ್ನ ಮಗ ಹೇಳ್ದೆ ಕೇಳದೆ ಮದುವೆ ಆಗಿಬಿಟ್ಟ. ನಾವ್ಯಾರೂ ಇವನಿಗೆ ನೆನಪಿರಲಿಲ್ಲ. ಮಿತ್ರದ್ರೋಹಿ. ಬ್ರೋ, ಅದು ಹೀಗೆ ಅರ್ಜೆಂಟ್ನಲ್ಲಿ ಆಗಿದ್ದು. ನನ್ನ ಲೈಫಲ್ಲಿ ಏನೇನೆಲ್ಲ ಆಗೋಯ್ತು ಎಂದನು ಬೇಸರದಿ. ನಮಗೆಲ್ಲ ಗೊತ್ತಾಯಿತು. ಆ ಹೀಡಿಯಟ್ ಅರುಣ್ ಸರಿಯಾಗಿ ಹುಗಿದು ಬಾಯಿ ಬಿಡಿಸಿದ್ವಿ ನಾವು ಮೂವರು ಅಲ್ವಾ ಬ್ರೋ. ಹೋಗ್ಲಿ ಬಿಡು, ಎಲ್ಲ ಸರಿ ಹೋಗುತ್ತೆ. ಬಟ್ ನಾವಿದ್ದೀವಿ ಅನ್ನೋದನ್ನು ಮರಿಬೇಡ. ಕಷ್ಟ ಕಾಲದಲ್ಲಿ ಆಸರೆಯಾಗಿ ನಿಲ್ಲದೆ ಇದ್ದರೆ ಸ್ನೇಹಕ್ಕೆ ಅರ್ಥನೇ ಇರಲ್ಲ. ಸೀನಿಯರ್ ಅಂತ ಹೇಳ್ಕೊಂಡೆ ನನ್ನ ಹತ್ರನೂ ವಿಷಯನ ಮುಚ್ಚಿಟ್ಬಿಟ್ಟ ಪಾಪಿ. ಸೀನಿಯರ್, ತಪ್ಪಾಯ್ತು ಬ್ರೋ. ನಿಮ್ಮಿಬ್ಬರಿಗೂ ಸಾರಿ ಕೇಳ್ತಿದ್ದೀನಿ. ಸಾರಿ ಎಲ್ಲ ಬೇಡ ಬ್ರೋ. ಆದಷ್ಟು ಬೇಗ ಮತ್ತೊಮ್ಮೆ ಮದುವೆ ಮಾಡ್ಕೊ. ಈಗಾಗಲೇ 2 ಸಲ ಸಿರಿ ಕುತ್ತಿಗೆಗೆ ತಾಳಿ ಬಿಗಿದಿದ್ಯಾ. ಮತ್ತೊಮ್ಮೆ ಅದ್ಧೂರಿಯಾಗಿ ಮದುವೆ ಮಾಡಿಕೊಂಡು ನಮಗೆಲ್ಲ ಊಟ ಹಾಕ್ಸು ಎಂದರು. ಸರಿ ಬ್ರೋ ಎಂದರು. ನೇತ್ರಾಳನ್ನು ಕಿಡ್ನಾಪ್ ಮಾಡುವ ಯೋಜನೆ ಕಾರ್ತಿ, ಹರ್ಷಗೂ ಸಹ ಗೊತ್ತಿತ್ತು. ಇತ್ತ ಅಂಜು, ನೇತ್ರ, ಆರು ಎಲ್ಲರೂ ಮೆಹಂದಿ ಶಾಸ್ತ್ರದಲ್ಲಿ ಸಂಭ್ರಮಿಸುತ್ತಿದ್ದರು. ಮೆಲ್ಲನೆ ಒಳಬಂದ ಇಬ್ಬರು ಅಂಜು ಕಣ್ಣನ್ನು ಮುಚ್ಚಿದರು. ಯಾರಿದು ಹೇಳಿ? ನಾವ್ಯಾರು ಅಂತ ಗೆಸ್ ಮಾಡು ನೋಡೋಣ. ನೀವ್ಯಾರು ಅಂತ ಗೊತ್ತಾಗಲಿಲ್ಲ. ಪ್ಲೀಸ್ ಕೈ ತೆಗೀರಿ ಪ್ಲೀಸ್ ಎಂದು ಗೋಗರಿದಳು. ನಿಧಾನವಾಗಿ ಅವಳ ಕಣ್ಣಿಂದ ಕೈ ತೆಗೆದರು. ಎದುರಿಗಿರುವವರನ್ನು ಕಂಡು, ಸಾರಿ, ನೀವ್ಯಾರು ಅಂತ ಗೊತ್ತಾಗಲಿಲ್ಲ. ಅಣ್ಣನ ಫ್ರೆಂಡ ನೀವು? ಇಲ್ಲ, ನಾನು ನಿನ್ನ ಗರ್ಲ್ ಫ್ರೆಂಡ್. ನನಗೆ ಮೋಸ ಮಾಡಿ ಇಲ್ಲಿ ನಿನ್ನ ಜೊತೆ ಮದುವೆ ಮಾಡಿಕೊಳ್ಳುತ್ತಿದ್ದಾನ? ಎಷ್ಟು ಧೈರ್ಯ ಇದೆ ಅವನಿಗೆ? ಪ್ಲೀಸ್ ನೀವೇ ನನಗೆ ಸಹಾಯ ಮಾಡಿ. ನನಗೆ ಅವನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ. ಅವನಿಲ್ಲ ಅಂದರೆ ಕೆರೆನೋ ಬಾವಿನೋ ನೋಡ್ಕೊಳ್ತೀನಿ ಎಂದು ಬಾಗಿಲ ಬಳಿ ನಿಂತಿದ್ದ ನಿಧಿಗೆ ಕಣ್ಣು ಹೊಡೆದಳು. ಆಗಲೇ ಅಂಜು ಕಣ್ಣು ಮೂಗೆಲ್ಲ ಕೆಂಪಗಾಗಿಸಿಕೊಂಡು ಅಳುತ್ತಿದ್ದರೆ ಆರು, ನೇತ್ರ ಬಾಯಿ ಕಣ್ಣು ದೊಡ್ಡದಾಗಿ ಬಿಟ್ಟುಕೊಂಡು ನೋಡುತ್ತಿದ್ದರು. ಅವಳನ್ನು ಕಾಡಿದ್ದು ಸಾಕೆಂದುಕೊಂಡು ಬಂದ ನಿಧಿ ಕಾಡಿಸುತ್ತಿದ್ದವಳ ಕಿವಿ ಹಿಡಿದು, ಸಾಕು, ನೀ ಅವಳನ್ನು ಕಾಡಿದ್ದು ನೋಡು, ಅವಳು ಹೇಗೆ ಅಳ್ತ ನಿಂತುಕೊಂಡಿದ್ದಾಳೆ. ತಮಾಷೆ ಮಾಡು ಅಂದರೆ ಹಿಂಗ ಮಾಡೋದು? ಇದನ್ನೆಲ್ಲ ನಿಮ್ಮ ಕಾರ್ತಿ ಹತ್ರ ಇಟ್ಕೊಳ್ಳಿ ಸಿರಿ ಮೇಡಮ್. ಇವರನ್ನೇ ನೋಡುತ್ತಿದ್ದ ಅಂಜು ಹತ್ರ ಬಂದವಳೆ, ಅಲ್ಲ ಪುಟ್ಟ, ಯಾರ್ಯಾರೋ ಏನೋ ಹೇಳ್ತಾರೆ ಅಂತ ನಂಬೋದಾ? ನಿನ್ನ ಹಬಿ ಏನಂತ ನಿಂಗೆ ಗೊತ್ತಿಲ್ವಾ ಈಗ ಅಳೋದು? ನಿಧಿ ಹತ್ತಿಗೆ ಯಾವಾಗ ಬಂದ್ರಿ? ಹರ್ಷಣ್ಣ ಎಲ್ಲಿ? ಇವರು ಯಾರು? ಅವಳು ಮಿಸಸ್ ಕಾರ್ತಿಕ್, ನಿನ್ನ ಅಣ್ಣ ಕಾರ್ತಿಯ ಹೆಂಡತಿ. ಏನು, ಕಾರ್ತಿ ಅಣ್ಣನ ಹೆಂಡತಿನ? ಅಣ್ಣ ನಮಗೆ ಹೇಳದೆ ಮದುವೆ ಆದ್ನ ಪಾಪಿ. ಎಲ್ಲಿದ್ದಾನೆ ಅವನು? ನನಗೆ ಸಿಗಲಿ, ಅವನಿಗೊಂದು ಗತಿ ಕಾಣಿಸ್ತೀನಿ. ಅವರ ಹಿಂದೆ ಬಾಗಿಲ ಬಳಿ ನಿಂತು ಇವರ ಮಾತನ್ನು ಕೇಳುತ್ತಾ ಹರ್ಷ, ಅಭಿ, ರಾಘು, ಕಾರ್ತಿ ನಾಲ್ವರು ಒಳಬಂದರು. ಅಂಜು ಕಾರ್ತಿಯನ್ನು ನೋಡಿದ್ದೆ ತಡ ಅಣ್ಣ ಎಂದು ಕೂಗಿ ಪುಟ್ಟ ಮಕ್ಕಳಂತೆ ಓಡಿ ಹೋಗಿ ಅವರನ್ನಪ್ಪಿದಳು. ನೀವಿಬ್ರು ಬರೋದೇ ಇಲ್ವೇನೋ ಅಂದುಕೊಂಡಿದ್ದೆ, ಕೊನೆಗೂ ಬಂದರಲ್ಲ. ದೊಡ್ಡ ಮನುಷ್ಯರು, ತುಂಬ ದೊಡ್ಡ ಮನಸ್ಸು ನಿಮ್ಮಿಬ್ಬರದು ಎಂದಳು ಅವರನ್ನು ಛೇಡಿಸಿ. ಪುಟ್ಟ, ಸಾಕು, ಕಾಲೆಳೆದಿದ್ದು. ಸಾರಿ ಕಣೋ ಅಣ್ಣ. ಸರಿ ಬಾ, ನಿನ್ನ ಜೊತೆ ಮಾತಾಡೋದು ತುಂಬ ಇದೆ. ಮಕ್ಕಳನ್ನು ಬೇರೆ ಕರೆದುಕೊಂಡು ಬಂದಿಲ್ಲ ಎಂದು ಅವನೊಬ್ಬನ ಜೊತೆಯಲ್ಲೇ ಮಾತನಾಡುತ್ತಿದ್ದಳು. ಪುಟ್ಟ, ಈಗ ನೀನು ನನ್ನ ಜೊತೆ ಮಾತನಾಡಲಿಲ್ಲ ಅಂದರೆ ನಾನು ಸಿರಿ ಹೋಗ್ತೀವಿ ನೋಡು. ಸಿರಿ, ನಮಗೇನು ಕೆಲಸ? ಇಲ್ಲಿ ಬಾ, ಹೋಗೋಣ. ಮಾಡೋದೆಲ್ಲ ಮಾಡಿ ಈಗ ಈ ಥರ ಮಾತಾಡ್ತಿದ್ಯಾ? ಆಯಿತು ಹೋಗು, ನನ್ನ ಮದುವೆ ನೋಡದೆ ಹೋಗ್ತೀಯಲ್ವಾ? ಹೋಗು ಎಂದಳು ಅಳುಮುಖ ಮಾಡಿ. ಅವಳ ಹತ್ತಿರ ಬಂದ ಕಾರ್ತಿ, ಸಾರಿ ಪುಟಾಣಿ, ಅದು ಆತುರವಾಗಿ ಮದುವೆ ನಡೆದೋಯ್ತು. ಸಾರಿ, ಬೇಜಾರು ಮಾಡ್ಕೊಬೇಡ ಪ್ಲೀಸ್ ಎಂದು ಕಿವಿ ಹಿಡಿದು ಬಸ್ಗೆ ಹೊಡೆದ. ಸಾಕು, ನೀ ಬಸ್ಗೆ ಹೊಡೆದಿದ್ದು. ನನಗೆ ಹಬಿ ಎಲ್ಲ ವಿಷಯನೂ ಹೇಳ್ದ. ಸುಮ್ಮನೆ ನಿನ್ನ ಕಾಡಿಸೋಕೆ ಹೇಳಿದೆ ಅಷ್ಟೆ. ಆದರೂ ಅತ್ತಿಗೆ ಸೂಪರ್ ಕಣೋ ಅಣ್ಣ. ಪುಟ್ಟ, ಹಿಂಗ ಮಾಡೋದು ಎಂದನು ಹರ್ಷ. ಎಲ್ಲರಿಗೂ ಸಾರಿ ಒನ್ಸ್ ಅಗೈನ್. ಆರಾಧನನನ್ನು 2 ಜೋಡಿಗಳ ಎದುರು ನಿಲ್ಲಿಸಿದವಳೆ. ಮೀಟ್ ಮೈ ಫ್ರೆಂಡ್ ಆರಾಧನಾ, ನನ್ನ ಬೆಸ್ಟೀಸ್ ಎಂದಳು ಅವಳನ್ನು ಬಳಸಿ. ಆರಾಧನೆ ಹೆಸರು ಕೇಳಿದ ಹರ್ಷ ಭಾವುಕನಾದನು. ತನ್ನ ಜೀವದ ಗೆಳೆಯ ಆರ್ಯನನ್ನು ನೆನಪಿಸಿಕೊಂಡು ನಿಧಿ ಅವನ ಭುಜದ ಮೇಲೆ ಕೈಯಿಟ್ಟು ಅವನನ್ನು ಸಮಾಧಾನಿಸಿದಳು. ಎಲ್ಲರೂ ಆರ್ಯನ ವಿಷಯ ಕೇಳಿ ಭಾವುಕರಾದರು. ಅವರೆಲ್ಲರ ಚಿತ್ತವನ್ನು ಬೇರೆ ಸೆಳೆಯಲು, ಹಲೋ ಲವ್ ಬರ್ಡ್ಸ್, ಹೀಗೆ ನಿಂತಿರ್ತೀರೋ ಇಲ್ಲ ಫಂಕ್ಷನ್ಗೆ ಬರ್ತೀರೋ? ಈಗ ಹಾಡು ಡ್ಯಾನ್ಸು ಎಲ್ಲ ಇರುತ್ತೆ. ಒಂದೊಂದು ಜೋಡಿನೂ ಡ್ಯಾನ್ಸ್ ಮಾಡಬೇಕು, ಆಗಲ್ಲ ಅನ್ನೋ ಮಾತೇ ಇಲ್ಲ. ಯಾಕಂದರೆ ಇದು ಕಪಲ್ಸ್ ಡ್ಯಾನ್ಸ್ ಎಂದಳು. ಹಾಗಾದರೆ ನಾವೆಲ್ಲ ರೆಡಿ ಎಂದರು ಎಲ್ಲರೂ, ರಾಘುನನ್ನು ಹೊರತುಪಡಿಸಿ. ಬರೀ ನೀವು ಮಾತ್ರ ಡ್ಯಾನ್ಸ್ ಮಾಡ್ತೀರಾ? ಇಲ್ಲ ನಾವು ಕೂಡ ಜಾಯ್ನ್ ಆಗ್ಬೋದಾ? ನಮ್ಮನ್ನೇ ಮರೆತಿರುವಾಗಿದೆ ಎಂಬ ಧ್ವನಿಗೆ ಎಲ್ಲರೂ ಹಿಂತಿರುಗಿದರು. ಆರಾಧನಾ ನೇತ್ರಾಳನ್ನು ಬಿಟ್ಟು ಉಳಿದವರೆಲ್ಲರಿಗೂ ಏಳತೀರದ ಸಂತಸ ತುಂಬಿ ತುಳುಕುತ್ತಿತ್ತು ಮುಖದಲ್ಲಿ. ಎಲ್ಲರ ಬಾಯಲ್ಲಿ ಬಂದ ಒಂದೇ ಒಂದು ಪದ, ಸೀನಿಯರ್ ಎಂದರು ಎಲ್ಲರೂ ಒಟ್ಟಿಗೆ.
ಅಂಜು ಓಡಿ ಬಂದವಳೆ ಸೀನಿಯರನ್ನು ತಬ್ಬಿಕೊಂಡಳು. ಸೀನಿಯರ್, ನೀವು ಮದುವೆಗೆ ಬರಲ್ವೇನೋ ಅಂದುಕೊಂಡಿದ್ದೆ, ಕೊನೆಗೂ ಬಂದರಲ್ಲ. ಐ ಆಮ್ ಹ್ಯಾಪಿನೋ. ಹರ್ಷ ಅಂತೂ ಸೀನಿಯರನ್ನು ಬಾಯನ್ನು ಬಿಟ್ಟು ಕಣ್ಣನ್ನು ದೊಡ್ಡದಾಗಿ ಮಾಡಿಕೊಂಡು ಅವರನ್ನು ನೋಡುತ್ತಿದ್ದನು. ಅವನ ಮನಸ್ಸಿಗೆ ಅವರನ್ನು ಕಂಡು ಬೇಜಾರಾದರೂ ತೋರ್ಪಡಿಸಿಕೊಳ್ಳದೆ ಸುಮ್ಮನಿದ್ದನು. ಮನಸ್ಸಿನಲ್ಲಿ ಇವಳು ಇಲ್ಲಿ ಹೇಗೆ ಎಂದು ಯೋಚಿಸುತ್ತಿದ್ದರೆ ಇತ್ತ ಕಾರ್ತಿ ಸೀನಿಯರ್ ಪಕ್ಕದಲ್ಲಿದ್ದ ಹುಡುಗಿಯನ್ನು ನೋಡಿ ಉಗುಳು ನುಂಗಿಕೊಂಡನು. ಅಂಜು ಸೀನಿಯರನ್ನು ಹರ್ಷ ಕಾರ್ತಿ ಎದುರು ತಂದು ನಿಲ್ಲಿಸಿ, ಹಾಯ್ ಅಣ್ಣಂದಿರ, ಇವರು ನಮ್ಮ ಸೀನಿಯರ್ ಶ್ರೇಯಾ ಕೃಷ್ಣ ಅಂತ. ಇವರು ನಾವು ಫಾರಿನ್ನಲ್ಲಿ ಓದ್ತಾ ಇರಬೇಕಾದ್ರೆ ನಮಗೆ ಸೀನಿಯರ್ ಆಗಿದ್ದವರು. ಹಾಗೆ ಇವರು ಸುಪ್ರಿಯಾ ಅಂತ, ನಮ್ಮ ಸೀನಿಯರ್ಗೆ ಫ್ರೆಂಡ್, ನಮ್ಮ ಕನ್ನಡದವರೇ ಎಂದು ಪರಿಚಯಿಸಿಕೊಟ್ಟರು. ಶ್ರೇಯಾ ಮತ್ತು ಸುಪ್ರಿಯಾ ಇಬ್ಬರಿಗೂ ಅವರನ್ನು ಕಂಡು ಖುಷಿಯಾದರು. ಅವರಿಬ್ಬರು ಈಗ ನಮಗೆ ಸ್ವಂತ ಅಲ್ಲ ಅನ್ನೋದನ್ನು ನೆನಪಿಸಿಕೊಂಡು ವ್ಯಂಗ್ಯವಾಗಿ ನಕ್ಕು ಇಬ್ಬರಿಗೂ ಹಾಯ್ ಹೇಳಿ ಸುಮ್ಮನಾದರು. ಆರಾಧನ ಬಳಿ ಅವರಿಬ್ಬರನ್ನು ಕರೆದುಕೊಂಡು ಹೋಗಿ, ಇವಳು ನನ್ನ ಹನಿಯ ನಂತರ ನಾನು ತುಂಬ ಇಷ್ಟಪಟ್ಟಿದ್ದು ಇವಳನ್ನೇ. ಇವಳು ಪರಿಚಯವಾಗಿ ಸುಮಾರು 4-5 ತಿಂಗಳಾಗಿದೆ ಅಷ್ಟೆ. ಅವಳು ಸಹ ಅವರನ್ನು ಅಷ್ಟೇ ಪ್ರೀತಿಯಿಂದ ಮಾತನಾಡಿಸಿದಳು. ಎಲ್ಲರೂ ಮೆಹಂದಿ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದರು. ಇತ್ತ ಶ್ರೇಯಾ ಹರ್ಷನ ನೋಡಿ ಬೇಸರಗೊಂಡಿದ್ದಳು. ಅವಳ ಮೊದಲ ಪ್ರೀತಿಯವ, ಮರೆಯಲು ಹೇಗೆ ಸಾಧ್ಯ? ಟೆರೆಸ್ ಮೇಲೆ ನಿಂತಿದ್ದ ಶ್ರೇಯಾಳನ್ನು ಹುಡುಕಿಕೊಂಡು ಬಂದ ಹರ್ಷ ಮಿನಿ ಎಂದನು. ಅವನು ಹಾಗೆ ಅಂದಿದ್ದೆ ತಡ ತಿರುಗಿ ಅವನನ್ನು ನೋಡದೆ ಹರ್ಷ ಎಂದು ಉಚ್ಚರಿಸಿದಳು. ಇನ್ನೂ ನನ್ನ ನೆನಪಿದೆಯಾ? ಯಾಕೋ ಈ ಥರ ಮಾಡಿದೆ ನೋಡು. ನಿನ್ನ ಮೇಲೆ ನನಗೆ ಆ ಥರ ಯಾವ ಫೀಲಿಂಗ್ಸ್ ಸಹ ಇರಲಿಲ್ಲ. ನನ್ನ ಮನಸ್ಸಿನ ತುಂಬ ನಿಧಿನೇ ತುಂಬಿದ್ಲು. ನನ್ನ ಲೈಫಲ್ಲಿ ನನಗೆ ಇಬ್ಬರು ಅಮ್ಮಂದಿರಿದ್ದಾರೆ ಎಂದಾಗ ಅವನನ್ನೇ ಆಶ್ಚರ್ಯದಿಂದ ನೋಡಿದಳು. ಯಾರು ಅಂತ ಕನ್ಫ್ಯೂಸ್ ಆಗ್ತಿದ್ಯಾ ಎಂದು ಅವ ಹೇಳಿದಾಗ ಎಂದು ತಲೆ ಆಡಿಸಿದಳು. ಅನಾಥ ಆಗಿದ್ದ ನನಗೆ ಸಾಕು ಅನಿಸುವಷ್ಟು ಪ್ರೀತಿ ಕೊಟ್ಟು ಸ್ನೇಹಕ್ಕೆ ಅರ್ಥ ತಂದುಕೊಟ್ಟ ದೇವತೆ ಕಣೋ ನೀನು. ನನಗೆ ಅಮ್ಮನ ಪ್ರೀತಿ ಕೊಟ್ಟು ಪುಟ್ಟ ದೇವತೆ ಕಣೋ ನೀನು. ನಿಧಿ ನನಗೆ ಮೊದಲನೇ ಅಮ್ಮ ಆದರೆ ನೀನು ನನಗೆ 2ನೇ ಅಮ್ಮ ಕಣೋ. ನಿನಗೆ ಗೊತ್ತಾ, ಸ್ನೇಹ ಅಂತ ನನಗೆ ನೆನಪಾದಾಗ ನನ್ನ ಕಣ್ಮುಂದೆ ಬರೋದು ನೀನೇ ಕಣೋ. ನೀನು ಹೈಯರ್ ಸ್ಟಡೀಸ್ ಹೋದಾಗ ಮತ್ತೆ ಅನಾಥ ಹಾದೆ ಅಂತ ಫೀಲಿಂಗ್ ಶುರುವಾಯಿತು. ಆಗ ಜೊತೆಯಾದಿದ್ದೆ ರಾಘು, ಅಭಿ ಮತ್ತು ಆಕಾಶ್, ಕಲ್ಯಾಣ್ ಕಣೋ. ನೀನು ನನಗೆ ಅವತ್ತಿಗೂ ಗುಡ್ ಫ್ರೆಂಡ್, ಇವತ್ತಿಗೂ ಗುಡ್ ಫ್ರೆಂಡ್ ಕಣೋ. ಹೇಳದೆ ಕೇಳದೆ ಊರು ಬಿಟ್ಟು ಹೋಗಿದ್ದೆ, ನನ್ನ ಮರೆಯೋಕೆ ಆಗಿದೆ. ಆಮೇಲೆ ನಾನು ನಿನ್ನ ನೋಡಿದ್ದು ನನ್ನ ಫ್ರೆಂಡ್ ಆರ್ಯನ ನೋಡೋಕೆ ಸ್ವಿಟ್ಜರ್ಲ್ಯಾಂಡ್ಗೆ ಬಂದಾಗಲೇ. ಅವತ್ತೇ ನಿಂಗೆ ಹೇಳಿದ್ದೆ ಅಲ್ವೇನೋ ಮದುವೆ ಆಗು ಅಂತ. ನನ್ನಿಂದ ನೀನು ಹೀಗೆ ಇದ್ದೀಯಾ ಅಂತ ನಾನು ಕೊರಗೋ ಥರ ಮಾಡಬೇಡ ಮಿನಿ, ಪ್ಲೀಸ್ ಕಣೋ. ಇಲ್ಲ ಹರ್ಷ, ಸದ್ಯಕ್ಕೆ ನನಗೆ ಮದುವೆ ಅನ್ನೋ ಬಂಧದ ಮೇಲೆ ನಂಬಿಕೆ ಇಲ್ಲ. ಆದರೆ ಈಗ ನೀನು ನಿಧಿ ಮದುವೆ ಆಗಿದ್ದನ್ನು ನೀನು ಕೇಳಿದಾಗಲೇ ಖುಷಿಯಾಯಿತು. ನಾ ಖಂಡಿತ ಮದುವೆ ಆಗ್ತೀನಿ ಹರ್ಷ, ನಿನ್ನ ಖುಷಿಗಾಗಿ ಎಂದಳು ಕಣ್ಣೊರೆಸುತ್ತಾ. ಅವಳ ಮೊಗ ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣೊರೆಸಿ ಹಣೆಗೆ ಮುತ್ತಿಟ್ಟನು. ಅದನ್ನು ದೂರದಿಂದಲೇ ಕಂಡ ನಿಧಿ ಅವರಿಬ್ಬರ ಎದುರಿನಲ್ಲಿ ನಿಂತಳು. ಹರ್ಷ ಭಯಕ್ಕೆ ಉಗುಳು ನುಂಗಿಕೊಂಡು, ನಿಧಿ ಅದು ಎಂದು ಭಯದಿ ಮತ್ತೆಲ್ಲಿ ಅನುಮಾನಪಟ್ಟು ದೂರಾಗುವಳು ಎಂದು. ರೀ, ಏನಾಯಿತು? ನಾನು ನಿಮ್ಮ ಮೇಲೆ ಮತ್ತೆ ಅನುಮಾನ ಪಡ್ತೀನಿ ಅಂದುಕೊಂಡ್ರಾ? ಮತ್ತೆ ಲೈಫ್ನಲ್ಲಿ ಅಂಥ ತಪ್ಪು ಯಾವತ್ತೂ ಮಾಡಲ್ಲ. ಅಂದ ಹಾಗೆ ಇವರು ಶ್ರೇಯಾ ಅಲ್ವಾ? ಹಾಯ್ ಶ್ರೇಯಾ, ನಾನು ಮಿಸಸ್ ಹರ್ಷ. ನಿಮ್ಮ ಬಗ್ಗೆ ಇವರು ಅವಾಗವಾಗ ಹೇಳ್ತಾ ಇರ್ತಾರೆ. ಪ್ಲೀಸ್ ಆದಷ್ಟು ಬೇಗ ಮದುವೆಯಾಗಿ. ನೀವು ಮದುವೆ ಆಗಿಲ್ಲ ಅನ್ನೋದನ್ನು ನೆನಪಿಸಿಕೊಂಡಾಗೆಲ್ಲ ಬೇಜಾರು ಮಾಡ್ಕೊತಾರೆ. ನನ್ನಿಂದ ಹೀಗಾಯಿತು, ಪ್ಲೀಸ್ ಬೇಗ ಮದುವೆಯಾಗಿ, ಓಕೆನಾ? ನೀವಿಬ್ಬರು ಮಾತನಾಡಿಕೊಂಡು ಬನ್ನಿ, ಬಾಯ್ ಎಂದು ಒಂದೇ ಸಮನೆ ಮಾತಾಡಿ ಹೊರಟಳು. ಅವಳು ಅತ್ತ ಹೋದಾಗ ಹರ್ಷ ದೊಡ್ಡದಾದ ನಿಟ್ಟುಸಿರು ಬಿಟ್ಟನು. ಮಿನಿ, ಕೇಳಿಸಿಕೊಂಡೆ ಅಲ್ವಾ? ಆದಷ್ಟು ಬೇಗ ಮದುವೆ, ಊಟ ಹಾಕ್ಸೋ, ಓಕೆನಾ? ಈಗ ಕೆಳಗಡೆ ಬಾ, ನಾ ಹೋಗಿರ್ತೀನಿ. ಹರ್ಷ ಶ್ರೇಯಾ ಇಬ್ಬರು ಉಡುಪಿಯವರೇ. ಡಿಗ್ರಿ ಮಾಡುವ ಸಂದರ್ಭದಲ್ಲಿ ಶ್ರೇಯಾ ತನ್ನ ಪ್ರೀತಿಯನ್ನು ಹೇಳಿಕೊಂಡಿರುತ್ತಾಳೆ. ಆದರೆ ಹರ್ಷ ಮನಸ್ಸಲ್ಲಿ ನಿಧಿನೇ ತುಂಬಿಕೊಂಡಿದ್ದರಿಂದ ಅವಳ ಬಗ್ಗೆ ಗೊತ್ತಿಲ್ಲದಿದ್ದರೂ ಗಾಢವಾಗಿ ಪ್ರೀತಿಸಲು ಶುರು ಮಾಡಿರುತ್ತಾನೆ. ಹಾಗಾಗಿ ಶ್ರೇಯಾ ಪ್ರೀತಿಯನ್ನು ತಿರಸ್ಕರಿಸಿ ಬಿಡುತ್ತಾನೆ. ಅವನೇ ಕಣ್ಮುಂದೆ ಇದ್ದರೆ ಎಲ್ಲಿ ಮತ್ತಷ್ಟು ನೋವು ಉಂಟಾಗುತ್ತದೆಯೋ ಎಂಬ ಕಾರಣಕ್ಕೆ ಶ್ರೇಯಾ ಸ್ಟಡೀಸ್ ಮಾಡಲು ಫಾರಿನ್ಗೆ ಹಾರಿಬಿಡುತ್ತಾಳೆ. ಅಲ್ಲಿ ರಾಘು, ಅಭಿ, ಅಂಜುಗೆ
ಪ್ರೀತಿಯ ಸೀನಿಯರ್ ಆಗಿ ಈಗ ಬೆಂಗಳೂರಿಗೆ ಜೂನಿಯರ್ಗಳ ಮದುವೆಗೆ ಬಂದಿರುತ್ತಾಳೆ. ಇತ್ತ ಕಾರ್ತಿ ಸಹ ಸುಪ್ರಿಯಾನ ಹುಡುಕಿಕೊಂಡು ಬಂದನು. ತನ್ನ ಪಾಡಿಗೆ ತಾನು ಯಾವುದೋ ಗಹನವಾದ ಆಲೋಚನೆಯಲ್ಲಿ ಮುಳುಗಿದ್ದವಳನ್ನು ಎಚ್ಚರಿಸಿತು ಅವನ ಧ್ವನಿ. ಕಾರ್ತಿ ಸರ್. ಏನ್ರಿ ಮೇಡಮ್, ನೀವು ಹೀಗೆ? ಅದು ಇಲ್ಲಿ? ಸಾರಿ ಸರ್, ಅದು ನಿಮಗೆ ಗೊತ್ತಿರುವವರ ಮದುವೆ ಅಂತ. ನಿಜ ಗೊತ್ತಿದ್ದಿದ್ರೆ ನಾನು ಬರ್ತಾನೆ. ಹೇಳಿ ಮುಂದಕ್ಕೆ. ನೀವು ಬರ್ತಾನೆ ಇರಲಿಲ್ಲ ಅಲ್ವಾ ಎಂದನು. ಸರ್ ಎಂದಳು ಮೆಲುವಾಗಿ. ಏನದು ಸರ್ ಅಂದ್ಕೊಂಡು? ಇಲ್ಲಿ ನಾನು ಆ್ಯಟಿಟ್ಯೂಡ್ ಅಹಂಕಾರ ತುಂಬಿಕೊಂಡು ನಿಂತಿರೋ ಕಾರ್ತಿಕಲ್ಲ, ಸುಪ್ರಿ ಮನುಷ್ಯತ್ವಕ್ಕೆ ಬೆಲೆ ಕೊಡುವ ಕಾರ್ತ್ಯಾಗಿ ನಿನ್ನ ಕಣ್ಮುಂದೆ ನಿಂತಿದ್ದೀನಿ. ನಾನು ಬೈತೀನೋ ಅನ್ನೋ ಭಯ ಬೇಡ. ನಾ ಕೆನಡಾದಲ್ಲಿ ಇದ್ದಾಗ ನಿನಗೆ ಹರ್ಟ್ ಮಾಡಿದ್ದು ನಿಜ. ನಿನ್ನ ಪ್ರೀತಿನ ಒಪ್ಪಿಕೊಳ್ಳದೆ ನಿನಗೆ ಅವಮಾನ ಮಾಡಿದ್ದು ನಿಜ. ಒಪ್ಪಿಕೊಳ್ತೀನಮ್ಮ. ಆದರೆ ಇವಾಗ ತುಂಬ ಬದಲಾಗಿದ್ದೀನೋ. ಈ ಬದಲಾವಣೆಗೆ ಕಾರಣ ಯಾರು ಗೊತ್ತಾ? ಅಲ್ಲಿ ನಿಂತಿದ್ದಾಳೆ ನೋಡು, ಅವಳ ನನ್ನ ಮುದ್ದು, ನನ್ನ ಸಿರಿ. ಅವಳೇ ನನಗೆ ಪ್ರೀತಿನ ಪರಿಚಯ ಮಾಡಿಕೊಟ್ಟ ದೇವತೆ. ನನ್ನ ಅಹಂಕಾರ ಕೋಪನ್ನೆಲ್ಲ ಶಮನ ಮಾಡಿದ ನನ್ನ ಮುದ್ದು ಹುಡುಗಿ. ಬಟ್ ನೀನು ಯಾಕೆ ಮದುವೆ ಆಗದೇ ಇದ್ದೀಯಾ? ಇನ್ನೂ ನನ್ನ ನೆನಪಲ್ಲೇ ಇದೆಯಾ? ಇಲ್ಲ ಕಾರ್ತಿ, ಇನ್ನು 2 ವರ್ಷ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ. ಆಮೇಲೆ ಈ ಮದುವೆ, ಗಂಡ, ಮನೆ, ಮಕ್ಕಳು. ನೀನು ನನ್ನ ಮದುವೆಗೆ ಆ ನಿನ್ನ ದೇವತೆನ ಕರೆದುಕೊಂಡು ಬರಬೇಕು, ಸರಿನಾ? ಖಂಡಿತ ಸುಪ್ರಿ, ಬರ್ತೀನೋ. ಬಟ್ ನೀ ನನ್ನ ಕ್ಷಮಿಸು ಅಲ್ವಾ? ಅಯ್ಯೋ ಬುದ್ದು ಕಾರ್ತಿಕ್, ನಿನ್ನ ನಾನು ಆಗಲೇ ಕ್ಷಮಿಸಿದ್ದೀನೋ. ಈಗ ಹೋಗೋಣ, ಪ್ರೋಗ್ರಾಮ್ ಲೇಟ್ ಆಗಿತ್ತು. ಇತ್ತ ಹುಡುಗಿಯರಿಗೆ ಮೆಹಂದಿಯ ಸಡಗರ. ಅಯ್ಯೋ ಇದೇನಪ್ಪ, ಒಳ್ಳೆ ಬೋರಿಂಗ್ ಆಗಿದೆ. ಮದುವೆ ಅಂತ ಅನ್ನಿಸ್ತಾನೇ ಇಲ್ಲ. ಛೆ, ಒಂದು ಹಾಡಿಲ್ಲ, ಡ್ಯಾನ್ಸ್ ಇಲ್ಲ ಎಂದು ಒಬ್ಬಳೆ ಗೊಣಗುತ್ತಿದ್ದಳು ಸುಪ್ರಿಯಾ. ಅವಳ ಮನದ ತುಂಬಲ ಅರಿತವಳಂತೆ ಅವಳ ಎದುರಿಗೆ ಬಂದ ಹಾರು, ಹಾಯ್ ಸುಪ್ರಿಯಾ ಅವರೇ, ನನ್ನ ಜೊತೆ ಇಲ್ಲಿ ಬನ್ನಿ ಎಂದು ಕರೆತಂದವಳೆ ಅವಳನ್ನು ಸ್ಟೇಜಿನ ಬಳಿ ನೂಕಿದಳು ಮಧ್ಯದಲ್ಲಿ. ಅಯ್ಯೋ ಹಾರು, ಏನು ಮಾಡಿದ್ರಿ ನೀವು? ಏನಿಲ್ಲ, ಜಸ್ಟ್ ಸಿಂಪಲ್. ಇಲ್ಲಿ ಸಂಗೀತ ಕಾರ್ಯಕ್ರಮ ಸಹ ಇದೆ. ನಿಮ್ಮಿಂದ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಷ್ಟೆ. ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ಸರಿ ಹಾರು, ಆದರೆ ನನ್ನ ಜೊತೆ ಶ್ರೇಯ ಮತ್ತೆ ನೀವು ಸಹ ಬರಬೇಕು ಎಂದು ಅವಳು ಸಹ ಒತ್ತಾಯಿಸಿದಳು. ಎಲ್ಲರೂ ಮೂವರಿಗೂ ಉರಿದುಂಬಿಸಿದರು. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಎನ್ನುವ ಹಾಡಿನಿಂದ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ ಎನ್ನುವ ಹಾಡಿನವರೆಗೆ ನಮ್ಮ ಮುದ್ದು ಜೋಡಿಗಳು ಎಲ್ಲರೂ ಅವರ ಡ್ಯಾನ್ಸನ್ನು ನೋಡುತ್ತಾ ಮೈ ಮರೆತಿದ್ದರು. ಅದರಲ್ಲಿ ಮೊದಲು ಎಚ್ಚರಗೊಂಡವಳೆನಿದೆ. ಹರ್ಷನ ಕಿವಿಯ ಬಳಿ ಬಂದು, ಹರ್ಷ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಪ್ಲೀಸ್ ನೀ ಹೀಗೆ ನನ್ನ ನೋಡಬೇಡ, ನನಗೆ ಹೇಗಾಗುತ್ತೆ ಎಂದು ತಲೆ ತಗ್ಗಿಸಿ. ಹೇಗೆ ಅಂದರೆ ಹೇಗಾಗುತ್ತೆ ಪುಟ್ಟ, ಹೇಳು ಎಂದು ಕಣ್ಣೊಡೆದನು. ಪ್ಲೀಸ್ ಹರ್ಷ, ಬನ್ನಿ ಹೋಗೋಣ ಎಂದು ಅವರ ಕೈ ಹಿಡಿದು ಸ್ಟೇಜಿಂದ ಕೆಳ ಬಂದಳು. ಅವರ ನಂತರ ಬಂದಿದ್ದು ನಮ್ಮ ಮದುಮಕ್ಕಳಾದ ಅಂಜು, ಅಭಿ. ಹಾಡಿನಲ್ಲಿ ಮೈಮರೆತು ಅವಳನ್ನು ಮೇಲಕ್ಕೆ ಎತ್ತಿ ತಿರುಗಿಸಿ ನಂತರ ಅವಳ ಹಣೆಗೆ ಚುಂಬಿಸಿದನು. ಇತ್ತ ಆರಾಧನಾ, ಅಭಿ, ರಾಘು ಬಳಿ ಬಂದವಳೆ ತಮ್ಮ ತಮ್ಮ ಹುಡುಗಿಯರ ಕೈಗೆ ಮೆಹಂದಿ ಹಚ್ಚುವಂತೆ ಒತ್ತಾಯ ಮಾಡಿದಳು. ಅಭಿ ಅಂಜು ಬಳಿ ಬಂದು ವೃತ್ತಾಕಾರದ ಡಿಸೈನ್ ಬಿಡಿಸಿದರೆ ರಾಘು ಮುಖ ನೋಡದೆ ಅವಳ ಕೈಗೆ ಪುಟ್ಟದಾದ ಚುಕ್ಕಿ ಇಟ್ಟು ಹೋದನು. ಉರಿದು ಹೋದಳು ನೇತ್ರ ಅವನ ರೀತಿಗೆ. ಮತ್ತೊಂದು ಜೋಡಿ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿತ್ತು. ಅವರೇ ಕಣ್ರಿ ನಮ್ಮ ಕಾರ್ತಿ ಸಿರಿ. ಎಲ್ಲರೂ ಖುಷಿಯಿಂದ ಸಂಭ್ರಮಿಸುತ್ತಿದ್ದರೆ ಇತ್ತ ಆರಾಧನಾ ಆದಿತ್ಯಗೆ ಕಾಲ್ ಮಾಡಿದಳು. ಹಲೋ ಆದಿ, ಎಲ್ಲಿದ್ದೀಯಾ? ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ. ಪುಟ್ಟ, ನಿನಗೆ ಹೇಳೋದೇ ಮರೆತಿದ್ದೆ. ಅಮೇರಿಕಾದಿಂದ ಒಬ್ಬರು ಸ್ಪೆಷಲಿಸ್ಟ್ ಡಾಕ್ಟರ್ ಬಂದಿದ್ದಾರಂತೆ ಇಂಡಿಯಾಗೆ. ಅವರ ಹತ್ತಿರ ಗೊಂಬೆನ ಕರೆದುಕೊಂಡು ಹೋಗಬೇಕು ಕಣೋ. ನನಗೆ ಚಿಕ್ಕಮಗಳೂರಿನಿಂದ ಡಾಕ್ಟರ್ ಉಮೇಶ್ ಅವರು ಬೆಳಗ್ಗೆ ಕಾಲ್ ಮಾಡಿದರು. ಅಪಾಯಿಂಟ್ಮೆಂಟ್ ಅವರೇ ತಗೊಂಡಿದ್ದಾರೆ ಪುಟ್ಟ. ಟೆನ್ಷನ್ನಲ್ಲಿ ನಿನಗೆ ಹೇಳೋದು ಮರೆತಿದ್ದೆ. ಆದರೆ ನಾ ಇಲ್ಲ ಅಂದರು ನಿನ್ನ ಸಪೋರ್ಟ್ಗೆ ನಮ್ಮ ಕಡೆಯವರು ಬಂದಿದ್ದಾರೆ. ಹೋಗಿ ಟೆರೆಸ್ ಮೇಲೆ ನಿಂತು ನೋಡು. ಆದಿ ಹೇಳಿದ್ದನ್ನು ಕೇಳಿ
ಟೆರೆಸ್ ಮೇಲೆ ನಿಂತು ನೋಡಿದರೆ ಆದಿತ್ಯನ ಗ್ಯಾಂಗ್ನವರು ಬಂದು ದೂರದಲ್ಲಿ ಕಾಯುತ್ತಾ ಕುಳಿತಿದ್ದರು. ಬಂದಿದ್ದಾರೆ ನಮ್ಮ ಕಡೆಯವರು. ಸರಿ ಪುಟ್ಟ, ಹುಷಾರು. ಹಿಂದೆ ನಾವು ಏನಾಗಿದ್ವಿ ಅನ್ನೋದನ್ನು ಮರಿಬೇಡ. ಐನೋ ನೀನು ಎಲ್ಲ ಹ್ಯಾಂಡಲ್ ಮಾಡ್ತೀಯಾ ಅಂತ. ಓಕೆನಾ? ಗೊಂಬೆನ ಚೆನ್ನಾಗಿ ನೋಡ್ಕೊ, ಅವಳ ಜೊತೆ ಇರಬೇಕು. ಆದರೆ ನಾನು ಮಾತನ್ನು ನಿಲ್ಲಿಸಿದಳು. ಗಂಟಲುಬ್ಬಿ ಮಾತು ಅಲ್ಲಿಯೇ ಉಳಿಯಿತು. ಪುಟ್ಟ ಪ್ಲೀಸ್ ಕಣೆ, ಬೇಸರ ಮಾಡ್ಕೊಂಬೇಡ. ನೋಡು, ಎಲ್ಲ ಚೆನ್ನಾಗಿ ಇದ್ದಿದ್ರೆ ನೀನು ನನ್ನ ಜೊತೆ ಬರ್ಬೋದಾಗಿತ್ತು. ಆದರೆ ಎಲ್ಲ ನಮ್ಮ ಕೈ ಮೀರಿ ಹೋಗೋಕ್ಕೂ ಮುಂಚೆ ಎಚ್ಚೆತ್ಕೋಬೇಕು ಅಲ್ವಾ ಪುಟ್ಟ? ಅದಕ್ಕಾಗಿ ಈ ನೋವು ಕಷ್ಟ ಎಲ್ಲಾನು ಮೆಟ್ಟಿ ನಿಲ್ಲಬೇಕು. ನಾ ಹೇಳಿದ್ದು ನಿನಗೆ ಅರ್ಥ ಆಗಿರಬೇಕು ಅಲ್ವಾ? ಆದಿ, ಅರ್ಥ ಆಯಿತು, ಹುಷಾರು. ಆರಾಧನಾ ಮದುವೆ ನಿಲ್ಲಿಸಲು ಪ್ರಯತ್ನಪಟ್ಟರೆ ಮತ್ತೊಂದು ಕಡೆ ಅಭಿ ಜಾನಕಿಯವರು ಸೇರಿ ತಮ್ಮ ಪ್ಲಾನನ್ನು ಎಕ್ಸಿಕ್ಯೂಟಿವ್ ಮಾಡೋದರಲ್ಲಿ ತಲೀನರಾಗಿದ್ದರು. ನೇತ್ರ ಸಂಗೀತ ಕಾರ್ಯಕ್ರಮದಲ್ಲಿ ಆಸಕ್ತಿ ಇಲ್ಲದೆ ಮಲಗಲು ಹೊರಡುವವಳಿದ್ದಳು. ದೂರದಲ್ಲಿ ಅವಳನ್ನೇ ಗಮನಿಸುತ್ತಿದ್ದ ಅಭಿ ಎಲ್ಲರಿಗೂ ಜ್ಯೂಸ್ ಕೊಡುವ ನೆಪದಲ್ಲಿ ಅವಳಿಗೆ ನಿದ್ರೆ ಮಾತ್ರೆಯನ್ನು ಬೆರೆಸಿದ್ದನು. ಮಾತಿನ ಮಧ್ಯೆ ಅವನೇ ತಂದುಕೊಟ್ಟ ಜ್ಯೂಸನ್ನು ಕುಡಿದ ನೇತ್ರ ಕುಳಿತಲ್ಲೇ ತೂಕಾಡಿಸುತ್ತಿದ್ದಳು. ಅಂಜು, ಅಭಿ ಜಾನಕಿಯವರಿಗಂತೂ ಅವಳ ಅವಸ್ಥೆ ಕಂಡು ಒಳಗೊಳಗೆ ನಗು. ಸುಲೋಚನಾ ನೇತ್ರ ಮುಂದೆ ನಿಂತು, ಬೇಬಿ ವಾಟ್ ಈಸ್ ದಿಸ್? ಆರ್ ಯು ಮ್ಯಾಡ್? ಯಾಕೆ ಹೀಗೆ ತೂಕಡಿಸ್ತಾ ಇದೆಯಾ? ನೆಕ್ಸ್ಟ್ ನಿಂದೆ ಡ್ಯಾನ್ಸ್ ಪ್ರೋಗ್ರಾಮ್ ಇರೋದು, ಎದ್ದೇಳು. ಮಮ್ಮಿ ಹೋಗು, ನಾನು ಯಾವ ಹಾಡಿಗೆ ಡ್ಯಾನ್ಸ್ ಮಾಡಲಿ? ಈ ಥರ ಪ್ರೋಗ್ರಾಮ್ ಇದೆ ಅಂತ ಯಾಕೆ ನನಗೆ ಮುಂಚೆನೇ ಹೇಳಿಲ್ಲ? ಏನಾದರೂ ಮಾಡಿಕೊಂಡು ಹಾಳಾಗೋಗ್ಲಿ. ಐ ವಾಂಟ್ ಟು ಸ್ಲೀಪ್ ಎಂದು ಹೋದಳು. ಛೆ, ನನ್ನ ಮಾನ ಮರ್ಯಾದೆ ತೆಗಿತಾಳೆ ದರಿದ್ರದವಳು ಎಂದುಕೊಂಡು ಸುಂದರ್ ಸುಲೋಚನಾ ಅಲ್ಲಿಂದ ಕಾಲ್ಕಿತ್ತರು. ಆರಾಧನಾ ಮೆಲ್ಲನೆ ತನ್ನ ಗ್ಯಾಂಗ್ಗೆ ಒಳ ಬರುವಂತೆ ಕರೆ ಮಾಡಿ ಅವಳನ್ನು ಕಿಡ್ನಾಪ್ ಮಾಡಲು ಹೇಳಿ ಮೆಲ್ಲನೆ ಬಂದು ಕುಳಿತಳು. ಅರೆ ಹಾರು, ಎಲ್ಲಮ್ಮ ಹೋಗಿದ್ದೆ? ನಾವು ನಿನ್ನ ಆಗ್ಲಿಂದ ಹುಡುಕ್ತಾ ಇದ್ವಿ ಅಂದಳು ಶ್ರೇಯಾ. ಅಯ್ಯೋ ದೀದಿ, ಅಪ್ಪ ಬರ್ತೀನಿ ಅಂದಿದ್ರು, ಅವರಿಗಾಗಿ ಕಾಯ್ತಾ ಇದ್ದೆ. ಹೌದಾ, ಬರ್ತಾರೆ ಬಿಡು. ಯಾಕೋ ಅಂಜು ತುಂಬ ಡಲ್ ಆಗಿದ್ದಾಳೆ. ಹೇ ಅಂಜು, ಮದುವೆ ಹುಡುಗಿ ನೀನು, ಯಾಕೆ ಇಷ್ಟು ಡಲ್ ಆಗಿದ್ಯಾ? ಏನಾಯಿತು ಎಂದಳು. ಸೀನಿಯರ್, ಎಲ್ಲ ಈ ನೇತ್ರಯಿಂದಾನೇ ಆಗಿದ್ದು. ಕಪಲ್ ಡ್ಯಾನ್ಸ್ ಇತ್ತು, ಹಾಳಾದವಳು ಅಣ್ಣನ ಜೊತೆ ಡ್ಯಾನ್ಸ್ ಮಾಡೋದು ಬಿಟ್ಟು ಮಲಗೋಕೆ ಹೋಗಿದ್ದಾಳೆ ಎಂದಳು ಬೇಸರದಿ. ಅಯ್ಯೋ, ಅಷ್ಟಕ್ಕೆಲ್ಲ ಯಾರಾದರೂ ಬೇಜಾರು ಮಾಡ್ಕೊತಾರಾ? ಹೇಗಿದ್ರು ಆರು ಇದ್ದಾಳೆ ಅಲ್ವಾ? ನಿಮ್ಮನೆಯವಳೆ ಆಗಿದ್ದಾಳೆ, ಯಾಕೆ ರಾಘು ಜೊತೆ ಡ್ಯಾನ್ಸ್ ಮಾಡಬಾರ್ದು? ಎಲ್ಲರೂ ಅವಳನ್ನು ದೂರ ನೋಡುತ್ತಿದ್ದರು. ಅವರೆಲ್ಲರ ನೋಟಕ್ಕೆ ಬೆದರಿದವಳೆ. ಸಾರಿ ಗೈಸ್, ಬಾಯ್ ತಪ್ಪಿ ಹೇಳಿಬಿಟ್ಟೆ. ಅಷ್ಟು ಗೊತ್ತಾಗಲ್ವ ಸುಪ್ರಿ ನಿನಗೆ? ಇದು ಕಪಲ್ ಡ್ಯಾನ್ಸ್. ಅವರಿಬ್ಬರಿಗೂ ನಿನಗೆ ಕಪಲ್ಸ್ ಥರ ಕಾಣಿಸ್ತಾ ಇದ್ದಾರಾ? ಸುಮ್ಮನೆ ಏನೇನೋ ಹೇಳಬೇಡ ಎಂದು ಬಾಯಿ ಮುಚ್ಚಿಸಿದರು. ಸಾರಿ ಗೈಸ್. ಅಯ್ಯೋ ಸೀನಿಯರ್, ಯಾಕೆ ಅವರಿಗೆ ಹಾಗೆ ಬೈತಾ ಇದ್ದೀರಾ? ಅವರು ಹೇಳಿದ್ದು ನನಗೆ ಸರಿ ಅನಿಸುತ್ತಿದೆ. ಅಂಜು, ನಿನಗೇನು ತಲೆ ಕೆಟ್ಟಿದ್ಯಾ? ಏನು ಮಾತಾಡ್ತಿದ್ದೀಯ ಗೊತ್ತಾ? ನಿನ್ನ ಅಣ್ಣ ಒಪ್ಕೊತಾನ ಇದಕ್ಕೆಲ್ಲ? ಮುದ್ದು, ಸೀನಿಯರ್ ಹೇಳ್ತಿರೋದು ನಿಜ. ರಾಘು ಯಾಕೆ ಒಪ್ಕೊತಾನೆ ಹೇಳು? ಅಷ್ಟಕ್ಕೂ ಅವನು ಮದುವೆ ಆಗ್ತಿರೋದು ನೇತ್ರ ಜೊತೆ, ಆರಾಧನ ಜೊತೆ ಅಲ್ಲ ಎಂದು ಹೇಳಿದವನು ಅವಳ ಕಿವಿ ಬಳಿ ಬಾಗಿ, ಆಗದೇ ಇರೋ ಮದುವೆಗೆ ಇದೆಲ್ಲ ಯಾಕೆ, ಸುಮ್ಮನಿರು ಎಂದನು. ರಾಘು ಅನಿಯ ಯೋಚನೆಯಲ್ಲೇ ಇದ್ದನು. ಮೈಕ್ ಹಿಡಿದು ನಿಂತವನೇ ಅನಿಯನ್ನು ಮನದಲ್ಲಿ ನೆನೆದು ಆಡಲು ಶುರು ಮಾಡಿದನು. ಎಲ್ಲರೂ ಅವನ ಕಡೆ ಹನಿ ಐ ಮಿಸ್ ಯು ಎಂದು ಹೇಳಿ ಕಣ್ಣೀರು ಸುರಿಸುತ್ತಾ ನಿಲ್ಲಲಾಗದೆ ಅಲ್ಲಿಂದ ಹೋದನು. ರಾಘು ಹೋದ ದಾರಿಯನ್ನೇ ನೋಡುತ್ತಾ ನಿಂತು ಬಿಟ್ಟರು ಸ್ತಬ್ಧರಾಗಿ. ಮೌನವೇ ರಾಜ್ಯವಾಳುತ್ತಿತ್ತಲ್ಲಿ. ಅಭಿ, ಅಂಜು, ಹರ್ಷ, ಕಾರ್ತಿ, ಅವನ ಸೀನಿಯರ್ ಎಲ್ಲರೂ ಅವನನ್ನು ಹುಡುಕುತ್ತಾ ಹೊರಟರು. ಅವನ ರೂಮಿಗೆ ಬಂದು ನೋಡಿದರೆ ಎಲ್ಲರೂ ತಟಸ್ಥವಾಗಿ ನಿಂತಿದ್ದರು. ಅವನ ನೋವಿಗೆ, ಅಸಹನೆಗೆ ರೂಮಿನಲ್ಲಿರುವ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ದವು. ಹತ್ತು ರಾಘುನ ಕಣ್ಣುಗಳೆಲ್ಲವೂ ಬಾತುಕೊಂಡಿದ್ದವು. ಒಂದು ಕ್ಷಣ ಅವನ ಸ್ಥಿತಿಯನ್ನು ಅರ್ಥೈಸಿಕೊಂಡವರು ಅವನ ಹತ್ತಿರ ಹೋಗುವುದಕ್ಕೂ ಭಯಪಡುತ್ತಿದ್ದರು. ಅವರ ತುಮುಲಗಳನ್ನು ಅರಿತವನಂತೆ ಹರ್ಷ, ಕಾರ್ತಿ, ಅಭಿ ಅವರ ಹತ್ತಿರ ಹೋದರು. ಅವರೆಲ್ಲರನ್ನು ಕಂಡು ತಲೆ ತಗ್ಗಿಸಿದನು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ.
ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.